ನಮ್ಮ ಆರೋಗ್ಯದ ಬಗ್ಗೆ ಒಂದೇ ಒಂದು ಹನಿ ರಕ್ತ ಏನೆಲ್ಲ ಹೇಳಬಹುದು ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಅದು ಕೇವಲ ಒಂದು ಕೆಂಪು ದ್ರವ ಅಷ್ಟೇ ಅಲ್ಲ, ನಮ್ಮ ಆರೋಗ್ಯದ ಎಷ್ಟೋ ರಹಸ್ಯಗಳನ್ನ ತನ್ನೊಳಗೆ ಬಚ್ಚಿಟ್ಟುಕೊಂಡಿರೋ ಒಂದು ಅದ್ಭುತ ಪ್ರಪಂಚ ಅದು. ಹಾಗಾದ್ರೆ ಒಂದು ಹನಿ ರಕ್ತ ಹೇಳೋ ಆ ಕಥೆತರಿ ಏನು? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಈ ಇಡೀ ವಿವರಣೆಯಲ್ಲಿ ನಾವು ಒಟ್ಟಿಗೆ ಆ ರಹಸ್ಯವನ್ನ ಭೇದಿಸೋಣ. ನಮ್ಮ ರಕ್ತದಲ್ಲಿ ಅಡಗಿರೋ ರಹಸ್ಯಗಳನ್ನ ಭೇದಿಸೋಕೆ ಇರೋ ಒಂದು ಕಿಲಿಕೈ ಅಥವಾ ಒಂದು ಪ್ರಮುಖ ಸಾಧನ ಅಂದ್ರೆ ಅದುವೇ ಪೆರಿಫೆರಲ್ ಬ್ಲಡ್ ಸ್ಮಿಯರ್. ಚಿಕ್ಕದಾಗಿ ಹೇಳೋದಾದ್ರೆ PBS. ಸರಿ, ಹಾಗಾದ್ರೆ ಏನಿದು ಪೆರಿಫೆರಲ್ ಬ್ಲಡ್ ಸ್ಮಿಯರ್? ಇದು ಲ್ಯಾಬ್ನಲ್ಲಿ ಮಾಡೋ ಒಂದು ಟೆಸ್ಟ್. ಇದರಲ್ಲಿ ಒಂದು ಸಣ್ಣ ಸ್ಲೈಡ್ ಮೇಲೆ ರಕ್ತದ ತೆಳುವಾದ ಲೇಪನ ಮಾಡಿ ಅದನ್ನ ಮೈಕ್ರೋಸ್ಕೋಪ್ ಕೆಳಗಿಟ್ಟು ಬೇರೆ ಬೇರೆ ಥರದ ರಕ್ತ ಕಣಗಳನ್ನ ಪರೀಕ್ಷೆ ಮಾಡ್ತಾರೆ. ನೋಡೋಕೆ ಸಿಂಪಲ್ ಅಂತ ಅನಿಸಿದ್ರೂ ಇದು ತುಂಬಾನೇ ಪವರ್ಫುಲ್ ಟೆಕ್ನಿಕ್. ನಮ್ಮ ರಕ್ತನಾಳಗಳಲ್ಲಿ ಹರಿಯೋ ಆ ಜೀವಂತ ಜಗತ್ತಿನ ಒಂದು ಕ್ಲಿಯರ್ ಸ್ನ್ಯಾಪ್ಶಾಟ್ ತೆಗ್ದಾಗೆ ಅಲ್ಲಿರೋ ಪ್ರತಿಯೊಂದು ಕಣಕ್ಕೂ ತನ್ನದೇ ಆದ ಒಂದು ಕತೆ ಇರುತ್ತೆ. ಸರಿ, ಹಾಗಾದರೆ ಈ ರಕ್ತದ ಹನಿಯ ಜರ್ನಿ ಶುರುವಾಗೋದೇ ಇಲ್ಲಿಂದ, ಅಂದ್ರೆ ಸ್ಯಾಂಪಲ್ನಿಂದ ಸ್ಲೈಡ್ವರೆಗೆ. ಸ್ಯಾಂಪಲ್ ತಗೊಂಡ್ಮೇಲೆ ಅದನ್ನ ಸ್ಲೈಡ್ ಮೇಲೆ ಹೇಗೆ ಹರಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ಒಂದು ಕ್ಲೀನ್ ಆಗಿರೋ ಗಾಜಿನ ಸ್ಲೈಡ್ ಮೇಲೆ ಒಂದೇ ಒಂದು ಹನಿ ರಕ್ತ ಹಾಕ್ತಾರೆ. ಆಮೇಲೆ ಇನ್ನೊಂದು ಅದನ್ನ ಸ್ಪ್ರೆಡರ್ ಸ್ಲೈಡ್ ಅಂತ ಕರೀತಾರೆ. ಅದನ್ನ 45 ಡಿಗ್ರಿ ಆಂಗಲಲ್ಲಿ ಇಟ್ಟು ಆ ರಕ್ತದ ಹನಿಗೆ ಟಚ್ ಮಾಡ್ತಾರೆ. ಫೈನಲ್ ಆಗಿ ಆ ಸ್ಪ್ರೆಡರ್ನ ನಿಧಾನವಾಗಿ ಮುಂದಕ್ಕೆ ತಳ್ಳಿದಾಗ ನಾಲಿಗೆ ಆಕಾರದ ಒಂದು ತೆಳುವಾದ ಸ್ಮಿಯರ್ ರೆಡಿಯಾಗತ್ತೆ. ಅದರ ಕೊನೆಯಲ್ಲಿ ಫೆದರ್ ಎಡ್ಜ್ ಅಂತ ಇರುತ್ತೆ. ಈ ಪ್ರೊಸೆಸ್ ನೋಡೋಕ್ಕೆ ಸಿಂಪಲ್ ಅನ್ಸಿದ್ರೂ ಪರ್ಫೆಕ್ಟ್ ಸ್ಮಿಯರ್ ಮಾಡೋಕೆ ಒಳ್ಳೆ ಸ್ಕಿಲ್ ಬೇಕು. ಯಾಕಂದ್ರೆ ಸ್ಮಿಯರ್ ಸರಿಯಿಲ್ಲ ಅಂದ್ರೆ ಅನಾಲಿಸಿಸ್ ಕ್ಲಿಯರ್ ಆಗಿ ಇರೋಲ್ಲ. ಅದರಲ್ಲೂ ಆ ಫೆದರ್ ಎಡ್ಜ್ ಅಂದ್ರೆ ಗರಿಯ ಥರ ಇರೋ ತುದಿ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲೇ ರಕ್ತ ಕಣಗಳು ನೀಟಾಗಿ ಒಂದಕ್ಕೊಂದು ಅಂಟ್ಕೊಳ್ಳದೆ ವಿಶ್ಲೇಷಣೆಗೆ ಸರಿಯಾಗಿ ಹರಡ್ಕೊಂಡಿರ್ತವೆ. ಈಗ ಸ್ಮಿಯರ್ ರೆಡಿಯಾಗಿದೆ. ಆದ್ರೆ ಒಂದು ಪ್ರಾಬ್ಲಮ್, ಅದರಲ್ಲಿರೋ ಜೀವಕೋಶಗಳಿಗೆ ಬಣ್ಣನೇ ಇರೋಲ್ಲ. ಹಾಗಾಗಿ ಅವುಗಳನ್ನ ಕ್ಲಿಯರ್ ಆಗಿ ನೋಡಕ್ಕೆ ನಾವು ಅದಕ್ಕೆ ಬಣ್ಣ ಹಾಕಬೇಕು. ಈ ಪ್ರೋಸೆಸ್ನ ಸ್ಟೈನಿಂಗ್ ಅಂತ ಕರೀತಾರೆ. ಇದು ಒಂದ್ ರೀತಿ ಹಳೆ ಕಾಲದ ಫೋಟೋ ಫಿಲ್ಮ್ ಡೆವಲಪ್ ಮಾಡ್ದ ಹಾಗೆ. ಈ ಸ್ಟೇನಿಂಗ್ ಪ್ರಾಸೆಸ್ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ, ಸ್ಪೆಷಲ್ ಡೈಗಳನ್ನ ಬಳಸಿ ರಕ್ತದಲ್ಲಿರೋ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ಪಾತ್ರಗಳಿಗೆ ಬಣ್ಣ ತುಂಬಿದ ಹಾಗೆ. ಆಗ ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ಎಲ್ಲವೂ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಒಂದು ವೇಳೆ ಹೀಗೆ ಬಣ್ಣ ಹಾಕಿಲ್ಲ ಅಂದ್ರೆ ಬೇರೆ ಬೇರೆ ಜೀವಕೋಶಗಳನ್ನ ಗುರುತಿಸೋದು, ಅವುಗಳನ್ನ ಒಂದರಿಂದ ಇನ್ನೊಂದನ್ನ ಬೇರ್ಪಡಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್. ಹಾಗಾದ್ರೆ ಈ ಸ್ಟೇನಿಂಗ್ ಹೇಗ್ ಮಾಡ್ತಾರೆ? ಮೊದಲಿಗೆ ಒಣಗಿರೋ ಬ್ಲಡ್ ಸ್ಮಿಯರ್ಗೆ ಲೀಶ್ಮ್ಯಾನ್ ಸ್ಟೇನ್ ಅನ್ನೋ ಡೈ ಹಾಕ್ತಾರೆ. ಆಮೇಲೆ ಆ ಸ್ಟೇನ್ ಆಕ್ಟಿವೇಟ್ ಆಗೋಕೆ ಅದಕ್ಕೊಂದು ಬಫರ್ ಸೊಲ್ಯೂಷನ್ ಮಿಕ್ಸ್ ಮಾಡ್ತಾರೆ. ಕೊನೆಗೆ ಆ ಸ್ಲೈಡನ್ನ ನೀರಿಂದ ತೊಳೆದು ಒಣಗೋಬಿಡ್ತಾರೆ. ಅಷ್ಟೇ, ನಮ್ಮ ಕಣ್ಣಿಗೆ ಕಾಣ್ದಿರೋ ಇಡೀ ಪ್ರಪಂಚವೇ ಈಗ ಬಣ್ಣ ಬಣ್ಣವಾಗಿ ಸ್ಪಷ್ಟವಾಗಿ ಕಾಣಕ್ ಶುರುವಾಗುತ್ತೆ. ಇಲ್ಲಿರೋ ಪ್ರತಿಯೊಂದು ಸ್ಟೆಪ್ ಕೂಡ ಆ ಫೈನಲ್ ಚಿತ್ರವನ್ನ ಇನ್ನಷ್ಟು ಕ್ಲಿಯರ್ ಮಾಡುತ್ತೆ. ಸರಿ, ಈಗ ನಮ್ಮ ಸ್ಲೈಡ್ ನೋಡಕ್ಕೆ ರೆಡಿಯಾಗಿದೆ, ಬಣ್ಣನೂ ಹಾಕಿಯಾಗಿದೆ. ಇನ್ನೇನಿದ್ರೂ ನಮ್ಮ ಈ ರಕ್ತದ ಕಥೆಯ ಪ್ರಮುಖ ಪಾತ್ರಧಾರಿಗಳನ್ನ ಗುರುತಿಸೋದು ಅಷ್ಟೇ ಬಾಕಿ. ಅಂದ್ರೆ ನಮ್ಮ ಬೇರೆ ಬೇರೆ ಥರದ ರಕ್ತ ಕಣಗಳು. ಈ ಜೀವಕೋಶಗಳ ಪಾತ್ರವರ್ಗದಲ್ಲಿ ಮುಖ್ಯವಾಗಿ 3 ಥರದ ಆಟಗಾರರಿದ್ದಾರೆ. ಮೊದಲನೆಯದು ಕೆಂಪು ರಕ್ತ ಕಣಗಳು. ಇವು ನಮ್ಮ ದೇಹಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋ ಗಾಡಿಗಳು. ಎರಡನೆಯದು ಪ್ಲೇಟ್ಲೆಟ್ಗಳು, ಗಾಯ ಆದಾಗ ರಕ್ತ ಹೆಪ್ಪುಗಟ್ಟಿಸೋ ಫಸ್ಟ್ ಏಡ್ ಟೀಮ್ ಇದ್ದ ಹಾಗೆ. ಮೂರನೆಯದು ಮತ್ತು ಅತಿ ಮುಖ್ಯವಾದದ್ದು ಬಿಳಿ ರಕ್ತಗಣಗಳು. ಇವು ನಮ್ಮ ಇಮ್ಯೂನ್ ಸಿಸ್ಟಮ್ನ ಸೆಕ್ಯೂರಿಟಿ ಫೋರ್ಸ್. ಈ 3ರಲ್ಲಿ ನಾವು ಜಾಸ್ತಿ ಗಮನ ಕೊಡೋದು ಬಿಳಿ ರಕ್ತ ಕಣಗಳ ಮೇಲೆ. ಯಾಕಂದ್ರೆ ಅವುಗಳಲ್ಲಿ ತುಂಬಾನೇ ವೆರೈಟಿ ಇದೆ. ಬಿಳಿ ರಕ್ತ ಕಣಗಳಲ್ಲಿ ಅತಿ ಕಾಮನ್ ಆಗಿ ಕಾಣಸಿಗೋದು ಈ ನ್ಯೂಟ್ರೋಫಿಲ್ಗಳು. ಇವು ನಮ್ಮ ದೇಹದ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ದ ಹಾಗೆ. ಅಂದ್ರೆ ದೇಶದ ಗಡಿ ಕಾಯೋ ಪದಾತಿ ಸೈನಿಕರು ಇರ್ತಾರಲ್ಲ ಹಾಗೆ. ದೇಹಕ್ಕೆ ಯಾವುದೇ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆದ ತಕ್ಷಣ ಇವು ಸೀದಾ ಅಲ್ಲಿಗೆ ಧಾವಿಸಿ ಫೈಟ್ ಮಾಡಕ್ ಶುರು ಮಾಡ್ತವೆ. ಈ ಸೈನಿಕ ಅನ್ನೋ ಹೋಲಿಕೆ ಇದೆಯಲ್ಲ, ಅದು ಇವುಗಳ ಕೆಲಸವನ್ನ ನೆನಪಿಟ್ಕೊಳ್ಳೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನಂತರ ಬರೋದು ಲಿಂಫೋಸೈಟ್ಗಳು. ಇವನ್ನ ನಮ್ಮ ಇಮ್ಯೂನ್ ಸಿಸ್ಟಮ್ನ ಇಂಟೆಲಿಜೆನ್ಸ್ ಏಜೆಂಟ್ಸ್ ಅಂತ ಕರಿಬೋದು. ಇವುಗಳ ಕೆಲಸ ತುಂಬಾನೇ ಸ್ಪೆಷಲೈಸ್ಡ್. ಇವು ಆಂಟಿಬಾಡಿಗಳನ್ನ ತಯಾರಿ ಮಾಡಿ ಹಳೆ ಇನ್ಫೆಕ್ಷನ್ಗಳನ್ನ ನೆನ್ಪಿಟ್ಕೊಳ್ತವೆ. ಅಂದ್ರೆ ಒಮ್ಮೆ ಬಂದ ವೈರಸ್ ಮತ್ತೆ ಬಂದ್ರೆ ಅದನ್ನ ಗುರುತಿಸಿ ಫೈಟ್ ಮಾಡೋದು ಇವುಗಳೇ. ಹಾಗಾಗಿ ನ್ಯೂಟ್ರೋಫಿಲ್ಗಳಿಗಿಂತ ಇವು ತುಂಬಾನೇ ಭಿನ್ನ. ಇವನ್ನ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯ ಮೆಮೊರಿ ಪವರ್ ಅಂತಾನೂ ಹೇಳ್ಬೋದು. ಸರಿ, ಈಗ ಲಿಂಫೋಸೈಟ್ ಮತ್ತು ಮೋನೋಸೈಟ್ ಇವೆರಡೂ ನೋಡಕ್ಕೆ ಹೆಚ್ಚು ಕಡಿಮೆ ಒಂದೇ ಥರ ಕಾಣಿಸುತ್ತೆ. ಹಾಗಾದ್ರೆ ಸೈಂಟಿಸ್ಟ್ಗಳು ಇವನ್ನ ಹೇಗೆ ಬೇರೆ ಬೇರೆ ಅಂತ ಗುರುತಿಸ್ತಾರೆ? ನೋಡಿ, ಲಿಂಫೋಸೈಟ್ಗಳು ಸೈಜ್ನಲ್ಲಿ ಸ್ವಲ್ಪ ಚಿಕ್ಕದು.
ಅದರ ನ್ಯೂಕ್ಲಿಯಸ್ ಅಂದ್ರೆ ಕೇಂದ್ರ ದೊಡ್ಡದಾಗಿ ಇಡೀ ಸೆಲ್ನ ತುಂಬಿಕೊಂಡಿರುತ್ತೆ. ಅದರಲ್ಲಿ ಸೈಟೋಪ್ಲಾಸಮ್ ಅನ್ನೋ ದ್ರವ ತುಂಬಾಲೇ ಕಡಿಮೆ ಕಾಣುತ್ತೆ. ಆದರೆ ಮೋನೋಸೈಟ್ ಇದೆಯಲ್ಲ, ಇದು ಬಿಳಿ ರಕ್ತ ಕಣಗಳಲ್ಲೇ ಅತೀ ದೊಡ್ಡದು. ಇದರ ನ್ಯೂಕ್ಲಿಯಸ್ ಕಿಡ್ನಿ ಬೀನ್ ಆಕಾರದಲ್ಲಿ ಅಥವಾ ಸಿ ಶೇಪ್ನಲ್ಲಿರುತ್ತೆ. ಮತ್ತೆ ಇದರಲ್ಲಿ ಬೂದು ನೀಲಿ ಬಣ್ಣದ ಸೈಟೋಪ್ಲಾಸಮ್ ಕೂಡ ಜಾಸ್ತಿ ಇರುತ್ತೆ. ಈ ಚಿಕ್ಕ ಚಿಕ್ಕ ವ್ಯತ್ಯಾಸಗಳನ್ನ ನೋಡಿ ಅವರು ಇವೆರಡನ್ನೂ ಬೇರ್ಪಡಿಸ್ತಾರೆ. ಇದೊಂದು ರೀತಿ ಕಲೆ ಇದ್ದ ಹಾಗೆ ಅಲ್ವಾ? ಎಲೆವರೆಗೆ ಜೀವಕೋಶಗಳನ್ನ ಗುರುತಿಸದಾಯಿತು. ಈಗ ನಾವು ಈ ವಿಶ್ಲೇಷಣೆಯ ಫೈನಲ್ ಮತ್ತು ತುಂಬಾನೇ ಕ್ರಿಟಿಕಲ್ ಆದ ಭಾಗಕ್ಕೆ ಬಂದಿದ್ದೇವೆ. ಅಂದ್ರೆ ಆರೋಗ್ಯದ ರಿಪೋರ್ಟ್ ಕಾರ್ಡನ್ನ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಈ ಜೀವಕೋಶಗಳನ್ನ ಕೌಂಟ್ ಮಾಡಿ ಅದರಿಂದ ಆರೋಗ್ಯದ ಬಗ್ಗೆ ಏನ್ ತಿಳ್ಕೋಬಹುದು ಅಂತ ನೋಡೋಣ. ಈ ಬೇರೆ ಬೇರೆ ಥರದ ಬಿಳಿ ರಕ್ತ ಕಣಗಳನ್ನ ಎಣಿಕೆ ಮಾಡೋ ಪ್ರೊಸೆಸ್ಗೆ ಒಂದು ಟೆಕ್ನಿಕಲ್ ಹೆಸರಿದೆ. ಅದನ್ನ ಡಿಫರೆನ್ಷಿಯಲ್ ಲ್ಯೂಕೋಸೈಟ್ ಕೌಂಟ್ ಅಂತಾರೆ. ಹೆಸರು ಕೇಳೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಜೀವಕೋಶಗಳ ಜನಗಣತಿ ಅಥವಾ ಸೆಲ್ಯುಲಾರ್ ಸೆನ್ಸಸ್. ಈ ಗಣತಿ ನಮ್ಮ ದೇಹದಲ್ಲಿರೋ ಜೀವಕೋಶಗಳ ಸಮುದಾಯ ಸರಿಯಾದ ಬ್ಯಾಲೆನ್ಸ್ನಲ್ಲಿದೆಯಾ ಇಲ್ವಾ ಅಂತ ಹೇಳುತ್ತೆ. ನೋಡಿ, ಆರೋಗ್ಯವಾಗಿರೋ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಸಾಮಾನ್ಯವಾಗಿ ಈ ರೀತಿ ಹಂಚೋಗಿರ್ತವೆ. ನ್ಯೂಟ್ರೋಫಿಲ್ಗಳು ಸುಮಾರು 40-60% ಇರುತ್ತೆ. ಲಿಂಫೋಸೈಟ್ಗಳು 20-40%, ಮೋನೋಸೈಟ್ಗಳು 2-8%, ಮತ್ತೆ ಇಯೋಸಿನೋಫಿಲ್ಗಳು 1-4% ಇರುತ್ತೆ. ಡಾಕ್ಟರ್ಗಳು ನೋಡೋದು ಇದನ್ನೇ, ಈ ನಾರ್ಮಲ್ ರೇಂಜ್ಗಿಂತ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಅಂತ. ಇಲ್ಲಿರೋ ಪ್ರತಿಯೊಂದು ಪರ್ಸೆಂಟೇಜ್ ಕೂಡ ನಮ್ಮ ಆರೋಗ್ಯದ ಬಗ್ಗೆ ಒಂದೊಂದು ಕಥೆ ಹೇಳುತ್ತೆ. ಸೊ ಈ ನಂಬರ್ಗಳು ನಮಗೆ ಏನು ಸುಳಿವು ಕೊಡುತ್ತೆ? ಉದಾಹರಣೆಗೆ ನ್ಯೂಟ್ರೋಫಿಲ್ಗಳ ನಾರ್ಮಲ್ ರೇಂಜ್ 40-60% ಅಲ್ವಾ? ಒಂದು ವೇಳೆ ಅದು ಜಾಸ್ತಿಯಾಗಿದ್ರೆ ದೇಹದಲ್ಲಿ ಎಲ್ಲೋ ಬ್ಯಾಕ್ಟೀರಿಯಾದಿಂದ ಇನ್ಫೆಕ್ಷನ್ ಆಗಿರ್ಬೋದು ಅಂತ ಅರ್ಥ. ಅದೇ ರೀತಿ ಲಿಂಫೋಸೈಟ್ಗಳ ಸಂಖ್ಯೆ 20-40% ಇರಬೇಕು. ಜಾಸ್ತಿ ಆದರೆ ವೈರಲ್ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಇರುತ್ತೆ. ಇನ್ನು ಇಯೋಸಿನೋಫಿಲ್ಗಳು ಸಾಮಾನ್ಯವಾಗಿ 1-4% ಇರುತ್ತೆ. ಅವುಗಳ ಕೌಂಟ್ ಹೆಚ್ಚಾದರೆ ಏನಾದರೂ ಅಲರ್ಜಿ ಅಥವಾ ಪ್ಯಾರಾಸೈಟ್ ಸಮಸ್ಯೆ ಇರಬಹುದು ಅಂತ ಸೂಚನೆ ಕೊಡುತ್ತೆ. ನೋಡಿ ಹೇಗೆ ಆ ಜೀವಕೋಶಗಳ ಜನಗಣತಿ ಒಂದು ಪ್ರಮುಖ ಮೆಡಿಕಲ್ ಇನ್ಫಾರ್ಮೇಷನ್ ಆಗಿ ಬದಲಾಗುತ್ತೆ ಅಂತ. ಹೀಗೆ ಒಂದೇ ಒಂದು ಸಣ್ಣ ಸ್ಮಿಯರ್, ಅದರಿಂದ ಎಷ್ಟೆಲ್ಲ ಡಯಾಗ್ನೋಸ್ಟಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ನಿಜಕ್ಕೂ ಒಂದು ಬ್ರಹ್ಮಾಂಡವೇ ಸರಿ. ಒಂದು ಸಣ್ಣ ರಕ್ತದ ಹನಿಯಿಂದ ಶುರುವಾದ ನಮ್ಮ ಈ ಪಯಣ ಆರೋಗ್ಯದ ಬಗ್ಗೆ ಇಷ್ಟೆಲ್ಲ ಅಮೂಲ್ಯವಾದ ಮಾಹಿತಿ ಕೊಡುತ್ತೆ. ಇದು ಈ ಸರಳವಾದ ಆದರೆ ಅಷ್ಟೇ ಶಕ್ತಿಶಾಲಿಯಾದ ವೈದ್ಯಕೀಯ ಪರೀಕ್ಷೆಯ ತಾಕತ್ತನ್ನು ತೋರಿಸುತ್ತೆ. ಹಾಗಾದ್ರೆ ನಮ್ಮ ದೇಹದೊಳಗೆ ನಮ್ಮ ಕಣ್ಣು ಮುಂದೆಯೇ ನಮಗೆ ಗೊತ್ತಿಲ್ಲದ ಹಾಗೆ ಅಡಗಿರೋ ಇಂಥ ಬೇರೆ ರಹಸ್ಯಗಳು ಇನ್ನಷ್ಟಿವ್ಯೋ? ಈ ಒಂದು ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನ ಮುಗಿಸೋಣ. ನಮ್ಮ ದೇಹದ ಬಗ್ಗೆ ನಮ್ಮ ಕುತೂಹಲವನ್ನ ಇದು ಇನ್ನಷ್ಟೂ ಹೆಚ್ಚಿಸುತ್ತೆ ಅಲ್ವಾ?